ನಾನು ನೋಡ್ತಿರ್ತೀನಿ. ನೀವು ಅಡ್ಡಾಕಿರ ನಾ ಹೋಗ್ರಿ. ಪಾಪ ಭಾಳ ಹೊತ್ತಾತು ನೀವು ಕುತ್ಕೊಂಡು. ನಾ ಕೆಲಸ ಮುಗಿಸಿ ಬರೋ ಮಟನ ಕುಂತೀರಿ. ಅದಕ್ಕೆ ಇರ್ಲಿ ಬಿಡವ, ಹೆಂಗೆ ನೀನು ನೋಡಾಕತ್ತಿಯಲ್ಲ. ಅದೇನಿಲ್ಲ, ಹುಡುಗರು ಆದ್ವಲ್ಲ ಅದಕ್ಕೆ ಕರೆ ಕಳಿಸಿದೆ. ಏನು ಬೇಜಾರು ಮಾಡ್ಕೋಬೇಡವ. ಹೆಂಗದಾರ ನೋಡಕ್ಕಂತ ಹೋಗಿದ್ದೆಲ್ಲ ರಜೆ ತಗೊಂಡು. ಅವ್ರು ಯಾರ ನಮ್ಮ ಸಂಬಂಧಿಕರಿಗೆ ಆರಾಮಿಲ್ಲ ಅಂಥೇಳಿ. ಅವ್ರೇ ಆರಾಮದಾರಂತ್ರಿ, ಅದೇನಿಲ್ಲ. ಆದ್ರೆ ಈಗ ನಾ ಹೋದೆ ಅಂದ್ರೆ ಮತ್ತೆ ಮುಂದೆ ದವಾಖಾನೆ ಕರ್ಕೊಂಡು ಹೋಗಂಗಿಲ್ರಿ. ಅದಕ್ಕೆ ನಮ್ಮ ಹುಡುಗನ ಹೋಗೈತಿ. ನಾ ಹೋಗಿ ಬರ್ತಾನೆ ತಗೊಳ್ಬೇ ಅಂತಂದು ಹೋಗ್ಯಾನ. ಅವನಾದ್ರೆ ಒಟ್ಟು ಅಡ್ಡಾಡಿ ದವಾಖಾನೆ ತೋರಿಸ್ಕೊಂಡು ಬಂದು ಬಿಟ್ಟಾರ ಬರ್ತಾನ ಅಂತಂದು ಅವನ್ನ ಕಳಿಸ್ಕೊಟ್ಟಾನ್ರಿ. ಹೌದೇನವ, ಚಲೋ ಆತ್ ಬಿಡು. ನೀ ಎಲ್ಲರೂ ಹೋಗಿದ್ರೆ ಸಿಕ್ತಿದ್ದಿಲ್ಲ ಬಿಡು ಇವತ್ತು. ನೀ ಬರೋದು ಬಿಟ್ಟದಕ್ಕೆ ಪಾಪ ನಮ್ಮ ಮೀನಾಕ್ಷಿಗೆ ಎಷ್ಟು ತೊಂದರೆ ಆಯ್ತು ಗೊತ್ತೇನು. ಹುಡುಗಿ ಎಂತ ಹೊತ್ಕೊಂಡ್ಬಿಡ್ತಾರಪ್ಪ ನಂಗೆ. ನನ್ನ ಬಾಲ ನನ್ನ ಅಮ್ಮಮ್ಮ ಯಾಕೆ ಬಿಡು ಬಿಡು, ಏನಾಗಲ್ಲ. ನೀ ಅಲ್ಲಿ ಕುತ್ಕ ಅಮ್ಮನ ಅಂತಲೇ, ನಾ ಈ ಕಡೆಯಿಂದ ಬಾಲ್ ಹೋಗಿಸ್ತಾನ ನಮ್ಮ ಕೈಲಿಂದ. ಸರಿ, ಆ ಕಡೆ ಸರ್ ಕುಂದ್ರಪ್ಪ. ಕಿತ್ತಾಡ್ಬೇಡ್ರಪ್ಪ, ಎಷ್ಟು ಹೊಡೆದಾಡ್ತೀರ ನೀವು. ಎರಡೇ ಹಿಂಗೆ ನೋಡವ, ಇವು ಕುಸ್ತಿ ಹಿಡಿದ್ಬಿಡ್ತಾವು. ಒಬ್ರ ಕೈಯಾಗ ಏನಿರ್ತೈತಿ ಇಬ್ಬರಿಗೆ ಯಾವ ಬೇಕು ನೋಡು. ಟೆಪ್ಪಿಗೆ ಸೈತನ ಒಂದೇ ಸೇಮ ತಂದಾಳ ಅವ್ರವ್ವ. ಇನ್ನೊಂದು ಬಾಲ್ ಅಂತದ ತಂದ್ರೆ ಹಾಕಿತ್ತು. ಅದು ಇನ್ನೊಂದು ಯಾವ್ದು ಬಣ್ಣ ತಂದಾಳ. ಅದು ಬೇಡ, ಇದೇ ಬೇಕು. ಅದನ್ನ ಯಾರು ಹಿಡಿತಾರಲ್ಲ ಹಿಡ್ದದ್ದೇ ಬೇಕಂತಾರೆ. ಇನ್ನೊಂದು ಖಾಲಿ ಇದ್ದದ್ದು ಯಾರು ಮುಟ್ಟಂಗಿಲ್ಲ ಅದನ್ನು. ಹುಡುಗರು ಹಂಗೆ ಬಿಡ್ರಿ ಅಮ್ಮರ, ಬೇರೆಯವ್ರ ಕೈಯಾಗ ಇದ್ದದ್ದೇ ಬೇಡ್ತಾವು. ತಮ್ಮ ಕೈಯಾಗ ಬೇಕಾದಷ್ಟು ಚಲೋದಿರುವಲ್ದಕ್ಕ ಅನ್ವಸಿತಾವು, ಇದನ್ನು ಕೇಳ್ತಾವು. ಅಂದಂಗೆ ನೀವು ನೋಡ್ತೀರಿ ಅಮ್ಮರ ಹುಡುಗರನ್ನ. ಇಲ್ಲ ಅಂದ್ರೆ ನಾವು ಒಟ್ಟು ಹಾಲು ಕಾಯಿಸ್ಕೊಂಬರ್ತೇನೆ ಇವ್ರಿಗೆ. ಸರಿ ತಗೊಳವ, ಇವ್ನು ಕರ್ಕೊಂಡೋಗಿ ಹೋಗತ್ತ ಒಳಗೆ. ಹ್ಞೂ ರೀ. ಅಂದಂಗೆ ಅಮ್ಮರ, ಇವರು ಚಿಕ್ಕಮ್ಮರು ಬಿದ್ರು ಅಂದ್ರಲ್ಲ, ಯಾಕ್ರಿ ಆರಾಮದಾರ ಇಲ್ಲ? ಏನಾಗಿತ್ತು ರೀ? ಏನಾಗಿತ್ತು ಏನವ ನನಗೂ ಗೊತ್ತಿಲ್ಲ. ದವಾಖಾನಿಗೆ ಹೋಗ್ಯಾರ. ಈಗ ಹೊಳೆ ಬಂದ್ಮೇಲೆ ಗೊತ್ತೋಡು. ಎಷ್ಟೊತ್ತಾತು ಹೋಗಿ ಇಟ್ಟೊತ್ತಿಗೆ ಬರ್ಬೇಕತ್ತು. ಮತ್ತೆಲ್ಲ ಅಲ್ಲಿಂದೆಲ್ಲ ಆಫೀಸ್ಗೆ ಹೋದ್ಲ ಏನಾಯ್ಕಿ, ಯಾರಿಗೆ ಗೊತ್ತ. ಹೌದ್ರಿ ಅಮ್ಮರ, ಚಿಕ್ಕಮ್ಮರ ಯಾಕೆ ಇತ್ತಿತ್ತಾಗ ಭಾಳ ಸೊರ್ಗ್ಯಾರ ನೋಡ್ರಿ. ಒಂದು 15 ದಿನ ಆತ ಏನ್ರಿ. ಭಾಳ ಊಟನ ಕಮ್ಮಿ ಮಾಡಿಬಿಟ್ಟಾರ್ರಿ ಅವ್ರು. ಹಾಕಕ್ಕೆ ಹೋದ್ರೆ ಸಾಕು ನನಗೆ ಹೋಗಂಗಿಲ್ಲ ಕಸ್ತೂರಿ, ಹಾಕ್ಬೇಡ ಅಂತಾರೆ. ನನಗನ್ನಿಸ್ತೈತ್ರಿ ಮತ್ತೆ ಯಾಕ್ರೆ ಭವಿಕ್ ಏನಾರ ಹತ್ತಿರ್ಬೇಕು ಅಂತ ಅನ್ಸಾಕತೈತೆ ನೋಡ್ರಿ ಅಮ್ಮರಿಗೆ. ಏನಾಯ್ತೇನವ ಈಗ ಆಕೆ ಬಂದಮೇಲೆ ಗೊತ್ತಾಗ್ಬೇಕು. ಹಾಲ 2-3 ತಿಂಗಳು ಆಗಕ್ಕೆ ಬಂತ್ರಿ, ಹೊರಗನ ಆಗಿಲ್ಲ ಅಂತ ಅಂದ್ಲು. ಈಗ ಚೆಕ್ ಮಾಡ್ಲಾರ್ದ ಹೆಂಗೆ ಹೇಳಕ್ಕೆ ಬರ್ತೈತಿ. ಈಗ ಮನ್ಯಾಗ ಅವ್ರು ಒಂದು ಸಲನೂ ನೋಡಿಲ್ಲ, ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಲ್ಲ. ಈಗ ಡಾಕ್ಟ್ರ್ ಹೇಳಿದ ಮೇಲೆ ಗೊತ್ತು. ಹೌದೇನ್ರಿ ಅಮ್ಮರ? ಆದ್ರೆ ಆಗಲ್ಲ ಬಿಡ್ರಿ. ಆಗ ಕೈಲೆ ಅದೇನಂತಾರಲ್ಲ, ಸುಡೋ ಕೈಲೆ 4 ರೊಟ್ಟಿ ಜಾಸ್ತಿ ಸುಡ್ಬೇಕಂತ, ಅಡೆ ಕೈಲಿ 1 2 ಮಕ್ಳು ಜಾಸ್ತಿ ಹಡಿಬೇಕಂತ. ಅದಕ್ಕೆ ಇರುವಲ್ವಕ್ಕ ನಾವು ಬೇಕಂದ್ರೂ ದೇವ್ರು ಕೊಡಂಗಿಲ್ರಿ. ಬೇಕಂದ್ರಿಗೆ ದೇವ್ರು ಕೊಟ್ಟಾನಂದ್ರೆ ಇರುವಲ್ವಕ್ಕ. ಏನು ಮಕ್ಳು ಸಣ್ಣವಿದ್ರಿ ಏನಾಗಂಗಿಲ್ಲ. ಹುಡ್ರ ಜೊತೆ ಹುಡ್ರು ಬೆಳೆದು ದೊಡ್ಡ ಆಗ್ಬಿಡ್ತಾವೆ. ಹೌದವ್ವ, ನೀ ಅನ್ನೋದು ಖರೇನ. ಬೇಕಂದ್ರಿಗೆ ಭಗವಂತ ಕೊಡೋದಿಲ್ಲ. ಏನಾಗ ಕೊಟ್ಟಾನ ಅಂದಾಗ ನಮ್ಮ ಪುಣ್ಯವ ಅನ್ಕೋಬೇಕು ನೋಡು. ಅವಳಿ ಜವಳಿ ಮಕ್ಳು ಕೊಟ್ಬಿಟ್ಟ. ಇಪ್ಪಟ್ಟೇನ ಆತಂದ್ರೆ ಆಗಲ್ದಕ್ಕೆ ನಾನೇ ಏನು ಬೇಡ ಪಾಡ ಅನ್ನಕ್ಕೆ ಹೋಗೋದಿಲ್ಲ. ಸರಿ ತಗಾರಿ ಅಮ್ಮರ, ನಾ ಒಳಗೆ ಹೋಗಿ ಹಾಲು ಕಾಯ್ಸ್ಕೊಂಬರ್ತಾನೆ ಇವ್ರಿಗೆ. ಅಮ್ಮಮ್ಮ ನಾನು ಅಮ್ಮಮ್ಮ ಏನ ನೀನು ಅಲ್ಲೇ ಹೋಗ್ಬೇಕೇನೀಗ? ಬೇಡ, ಈಗ ಇಬ್ಬರು ಇಲ್ಲೇ ಹೊಡೆದಾಡಿದ್ರಿ. ಅವನೊಬ್ಬ ಅಲ್ಲೇ ಇರಲಿ, ನೀ ಇಲ್ಲೇ ಆಡ ಒಬ್ಬನ. ಓನಪ್ಪ ಓನ್ ಜೊತೆಗೆ ಬೇಕೇನ? ಇದೇ ಸಲ ತಾತ ಅಂತೀಯ ಬಾ ಎದ್ಗೆಂತಾನೆ. ಹಂಗ ನೋಡ್ರಿ, ಅವನ ಗಂಡ್ಮಕ್ಳು ಚಾಳ ಆಗ್ಬಿಟ್ಟಾನ. ಬರೀ ಎತ್ಕೊಂಡು ಅಡ್ಡಾಡಾರ ಹುಡುಕ್ತಾನ. ಆ ಹುಡುಗರು ಎತ್ಕೊಂಡು ಅಡ್ಡಾಡಿ ಕಲಿಸ್ಬಿಟ್ಟವ. ಹಂಗಾಗಿ ಕೈ ಚಾಳಿಗೆ ರೂಢಿ ಆಗ್ಬಿಟ್ಟಾನ ಅವನ. ಇರ್ಲಿ ಬಿಡು, ಏನಾತು ರೀ? ಅಂದಂಗೆ ಎಲ್ಲರೂ ಕುಂಭಮೇಳಕ್ಕೆ ಹೊಂಟಾರ, ನಾವು ಹೋಗಿ ಬರೋಣ ನಡ್ರಿ. ದೇವ್ರ ದರ್ಶನಾರ ಆಕತಿ. ನನಗೂ ಭಾಳ ಆಸೆ ಆಗ್ಬಿಟ್ಟೈತಿ. ಆದರೆ ಬೇರೆ ಇದು 144 ವರ್ಷಕ್ಕೆ ಒಂದ್ಸಲ ಬಂದೈತಿ. ಇಂಥ ಮೂರ್ತಿ ಇಂಥ ಗಳಿಗೆ ಕೂಡಿ ಬರ್ತೈತೇನ್ರಿ? ಮುಂದಿಂದು ಯಾರು ಕಂಡವಲ್ಲಾರ, ಹಿಂದಿಂದು ಗೊತ್ತಿಲ್ಲ ಏನಿಲ್ಲ. ಈಗೇನ ನಾವು ಅದಾವಿ, ನಮ್ಮ ಇದ್ರಾಗ ಕೂಡಿ ಬಂದೈತಿ, ನಮ್ಮದು ಪುಣ್ಯನ ಇದೆ. ಹೋಗೋಣ ನಡ್ರಿ, ಹೋಗಿ ಬರೋಣ. ಹೌದು, ನನಗೂ ಹೋಗ್ಬೇಕು ಅನ್ನಿಸ್ತು ನೀನು ಕರ್ಕೊಂಡು. ಆದ್ರೆ ನಿನಗೆ ಸೊಂಟ ಗಟ್ಟಿಲ್ಲಲ್ಲ, ಕುಂದ್ರದಾಗಂಗಿಲ್ಲ ಅಂತಿದ್ದಿ. ಮತ್ತು ಹೆಂಗೆ ಅಷ್ಟು ದೂರ ಹೋಗಿ ಬರೋ ತನಕಂದ್ರೆ ಮತ್ತೆ ಆರಾಮಿಲ್ದಂಗೆ ಆಕತ್ತೇನ ನಿನಗೆ ಅಂತ ನಾನು ಸುಮ್ಮನೆ ಆದ್ ನೋಡು. ಅಲ್ರಿ, ಮತ್ತು ದೇವ್ರ ದರ್ಶನಕ್ಕೆ ಹೋಗ್ಕವೇಂದ್ರೆ ಅಷ್ಟೂ ಆಗಲಿಲ್ಲ ಅಂದ್ರೆ ಹೆಂಗೆ ಕಷ್ಟ. ಒಂದು ಸ್ವಲ್ಪ ಆಗೋದು, ಅದು ಒಂದು ಸ್ವಲ್ಪ ಆರಾಮಿಲ್ದಂಗೆ ಆಕತ್ತೆ ಅಂತಂದು ಹೋಗೋದು ಬಿಡೋದಾಕತ್ತೇನ. ಅದಕ್ಕೆ ಹೋಗಿ ಬರೋಣ ನಡ್ರಿ. ಸರಿ ತಗ, ಹಂಗಾರ ವಿನಯ್ಗೆ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಕ್ಕೆ ಹೇಳ್ಬಿಡ್ತಾನೆ. ಫ್ಲೈಟಿಗೆ ಹೋಗ್ಬಿಟ್ರೆ ಅಷ್ಟೇನು ತೆಗು ಆಗಂಗಿಲ್ಲ. ಆರಾಮ್ ಹೋಗಿ ಆರಾಮ್ ಬರ್ತೇವೆ. ಸರಿ ತಗಾರ, ಅಷ್ಟು ಮಾಡಿರಿ. ಅಮ್ಮಮ್ಮ, ಕಾರು ಕಾರು ಅಲ್ಲ ನೋಡವನ್ನ ಎಷ್ಟು ಬೆರಿಕೆದನ. ಅವ್ರ ಅಪ್ಪನ ಕಾರ್ ಶಬ್ದ ಕಾರ್ ಅಂತ. ಈ ಗಡ ಓಡೋಬೇಕನ ಈಗ ಅವ್ನ ಕಡೆಗೆ. ತಡಿ ನಿಮ್ಮ ಅಪ್ಪ ಇಲ್ಲೇ ಬರ್ತಾನೆ. ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ? ಪಪ್ಪ ಹೊತ್ತ, ಪಪ್ಪ ಹೊತ್ತ. ಬಾಡಪ್ಪ, ನಾನು ಕಲಸೈತಿ, ಆಮೇಲೆ ಬಂದು ಎತ್ಕೊಂತೇನಂತ. ಅಲ್ಲ, ಬಂದಾಗಿಂದ ಮಗನ ಮಾತಾಡ್ಸೋದ ಆತಲ್ಲ. ದವಾಖಾನೆ ಹೋಗಿದ್ರಲ್ಲ, ಏನಂದ್ರೆ ಡಾಕ್ಟ್ರ್? ಹೆಂಗೆ ಆರಾಮದಾಳಂತ? ಏನರ ಸುದ್ದಿ ಐತೇನು ಮತ್ತೆ? ಯವ್ವ, ಇವರಿಬ್ಬರು ನೋಡ್ಕೊಳದ ದಮ್ ಹತ್ತೆಕ್ಕಿಗೆ. ಮತ್ತೇನು ಸಿಹಿ ಸುದ್ದಿ ಯಾವುದೂ ಇಲ್ಲ.
ಹಂಗೆ ಸ್ವಲ್ಪ ವೀಕ್ ಆಗ್ಯಾಳಕಿ. ಅದಕ್ಕೆ ಡಾಕ್ಟ್ರ್ ಬೈದಾಡಿದ್ರು, ಬ್ಲಡ್ ಕಮ್ಮಿ ಆಗೈತ್ರಿ, ನೀವು ಹೆಂಗೆ ರಿಕವರಿ ಮಾಡ್ಕೊಂತೀನಿ ಅಂದ್ರೆ ಮನ್ಯಾಗ ಮಾಡ್ಕೇರಿ, ಇಲ್ಲ ಅಂದ್ರೆ ಮತ್ತು ಬ್ಲಡ್ ಹಾಕಿಸ್ಬೇಕಾಕತ್ ನೋಡ್ರಿ ಅಂತಂದು ಅಂದ್ರು. ಅದ ಮತ್ತೆ ಕೆಲಸ ಅಂತಾಳಪ್ಪ 3 ಹೊತ್ತನ. ಏನು ಮನ್ಯಾಗ ಇಷ್ಟು ಮಂದಿ ಅದಾರ, ಮನೆಯಿಂದೇನು ಬಿಡು, ಆಫೀಸಿನ ಕೆಲಸ ಅಲ್ಲೇ ಒಬ್ರು ಬಿಟ್ಟು ಬೇಕಾರೆ ಇನ್ನೊಂದು ಆಳು ಇಟ್ಕೊಳಕ್ಕೆ ಬರ್ತೈತಿ. ಈಗ ಎದಕ್ಕೆ ಬೇಕು ತಣ್ಣಗಿರವ ಉಂಡು ಅಂತಂದ್ರೆ ಅದೇನೋ ಅಂತಾರಲ್ಲ, ಅದೇ ನಾವು ಹಾಲು ಬಾನ ಉಂಡು ಹಾಸು ಏನೊಂದು ಮಗಳ ಅಂದ್ರೆ 4 ಕಡೆ ನೀರು ತರ್ತಾನೆ ಅನ್ನಂಗೆ ಮಾಡಾಕತ್ತಾಳ. ಯಾರು ಹೇಳ್ಬೇಕು ಆಕಿಗೆ? ಉಣ್ಣಂಗಿಲ್ಲ ತಿನ್ನಂಗಿಲ್ಲ, ನೆಟ್ಟ ನಿದ್ದೆ ಮಾಡಂಗಿಲ್ಲ, ಕಾಡ ಹುಡುಗರೊಂದು. ಯಪ್ಪ 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 ಎದಕ್ಕೆ ಬೇಕು ಆಕಿಗೆ ಅಂತ ನಾನು. ಅದನ್ನ ಹೇಳ್ಬಿಟ್ಟೆ ನೋಡ್ಬೇವ, ನಾನೀಗ ಸ್ಟ್ರಿಕ್ಟಾಗಿ ಹೇಳೇನೆ ಆಕಿಗೆ, ಚೆಂದಾಗಿ ಉಂಡು ತಿಂದು ವರ್ಕ್ ಮಾಡೋದಾದ್ರೆ ಮಾಡು, ಇಲ್ಲಾಂದ್ರೆ ನೀವು ವರ್ಕ್ ಮಾಡೋದು ಬೇಡ ನೀನು ಅಂತಂದು ಹೇಳೀನಿ. ಹ್ಞೂ ಅಂತ ಅಂದಾಳ. ನೋಡಂತಾಗ ಒಂದು 15 ದಿನ ಟೈಮ್ ಕೊಟ್ಟು ಆಮೇಲೆ ಮತ್ತೆ ಹಂಗೆ ಹೆಚ್ಚು ಕಮ್ಮಿ ಆಗಕತ್ತಂದ್ರೆ ಬಿಡಿಸೇ ಬಿಟ್ರಾಕತಿ. ಹ್ಞೂನಪ್ಪ, ಅಷ್ಟು ಮಾಡಿಬಿಡತ್ತಾಗ. ಅಪ್ಪಾಜಿ ಅಂದಾಗ ನಿನ್ನ ಸೊಸಿ ಪಗಾರ ಕೊಟ್ಟೆ? ಎಷ್ಟು ಕೊಟ್ಟು? ಈ ಸೀಕ್ರೆಟು ಹಾಗೆಲ್ಲ ಒಬ್ಬ ಕೆಲಸಗಾರದ್ದು ಇನ್ನೊಬ್ಬ ಕೆಲಸಗಾರ ಇದ್ರಿಗೆ ಎಷ್ಟು ಪಗಾರ ಏನಂತ ಹೇಳಂಗಿಲ್ಲ. ನೀವು ಬೇಕಾದ್ರೆ ಮಾತಾಡ್ಕೇರಿ, ಆದ್ರೆ ನಾನು ಮಾತ್ರ ಬಾಯ್ ಬಿಟ್ಟು ಹೇಳಂಗಿಲ್ಲ ಅದನ್ನು. ಹಂಗೆ ಸರಿ ಬಿಡಪ್ಪಾಜಿ. ವಿನಯ್ ಅಂದಂಗೆ ನಾಳೆ ಕುಂಭಮೇಳಕ್ಕೆ ಹೋಗಿ ಬರ್ಬೇಕಂತ ಮಾಡೇವಪ್ಪ ನಾನು ನಿಮ್ಮವ್ವ. 1-2 ಟಿಕೆಟ್ ಬುಕ್ ಮಾಡಿಬಿಡಪ್ಪ. ಸರಿ ತಗೋಪ್ಪಾಜಿ, ನಾ ಎಲ್ಲ ಟಿಕೆಟ್ ಬುಕ್ ಮಾಡಿಸಿ ಹಂಗೆ ರೂಮಿಂದ ಬುಕ್ ಮಾಡಿಬಿಡ್ತೇನೆ ಅಂತ, ನೀವೇನು ವರಿ ಮಾಡ್ಕೊಬೇಡ್ರಿ, ಆರಾಮ್ ಹೋಗಿಬರ್ರಿ. ಸರಿ ತಗೊಳಪ್ಪ, ಅಷ್ಟು ಮಾಡಂಗಾರ. ಬಾಯ್ ಮೋನಾ. ಪಕೊಡು ಒಂದೆ. ಬಾಯ್. ಅಪ್ಪ, ನಾ ಹೇಳಿದ್ದೆಲ್ಲ ಮಾಡಿ ಮುಗಿಸಿ ಇಲ್ಲಿ ಕೆಲಸನ ಇನ್ನೇನು ಬಿಟ್ಕಂತ ಕೂತ್ಕಂದಿ? ಅದು ಅಜ್ಜಿ, ನಾಷ್ಟಕ್ಕೇನು ಮಾಡಿಲ್ಲ, ಬರೀ ಹೊರಗಿನ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಒಳಗೆಲ್ಲ ಕಸ ಹೊಡೆದು ಮುಸ್ರೆಲ್ಲ ಹೊರಗೆ ಹಾಕಿ ಒಂದು ಸ್ವಲ್ಪ ಚಹಾ ಅಷ್ಟು ಮಾಡ್ಕೊಂಡು ಕುಡ್ದೆ. ಮತ್ತು ನಿನ್ನ ಕೇಳಿದೆ, ನೀ ಬೇಡ ಕಷಾಯ ಮಾಡಿಕೊಡು ಅಂದೆಲ್ಲ, ಅದಕ್ಕೆ ನೀನು ಕಷಾಯ ಮಾಡಿಕೊಟ್ಟಿದ್ದೆ. ನಾಷ್ಟಕ್ಕೆ ಇನ್ನೂ ಏನು ರೆಡಿ ಮಾಡಿಲ್ಲ ನಾನು. ಹೌದಾ? ಹೋಗಿ ಒಟ್ಟು ಉಪ್ಪಿಟ್ಟು ಮಾಡಿಬಿಡು ಸಾಕು. ಅಂದಂಗ ನಿಮ್ಮವ್ವ ಇನ್ನೂ ಎದ್ದಲ್ಲ ಏನು ಮಾರಾಣಿ? ಇನ್ನು ಯಾವಾಗ ಹೇಳಕ್ಕೆ ಅಂತಕ್ಕೆ ಹೊತ್ತಲ್ಲ ಮುಕ್ಳಿ ಮೇಲೆ ಬಂತು, ಇನ್ನು ಮಕ್ಕಂದಳನಕ್ಕೆ. ಎದ್ದನ್ರಿ ಅತ್ತೀರ, ಯಾಕೆ ಹಂಗೆ ಸಿಡಿ ಮಾಡಕತ್ತೀರಿ? ಮೈ ಕೈ ಎಲ್ಲ ನೋವು ಆಗ್ಬಿಟ್ಟವು. ಊರಿಂದ ಬಂದು ಅಲ್ಲೆಲ್ಲ ಅಡ್ಡಾಡಿ ಗಾಳಿಗೆ ಪಾಳಿಗೆ ಭಯಂಕರ ಮೈ ನೋವು ಆಗೈತಿ. 1/2 ತಾಸು ಹೆಚ್ಚಿಗೆ ಮಕ್ಕಂದ್ರೆ ಏನಾಗಲ್ಲ ಬಿಡ್ರಿ, ಇವತ್ತೇನು ಕೆಲಸ ಇಲ್ಲ ಏನಿಲ್ಲಲ್ಲ, ಅದಕ್ಕೆ ಮಕ್ಕಂದೆ. ಹೌದವ, ನೀನು ಆಟ ನೋವಾಗಿರ್ತಾವ ನೋಡು ಮೈ ಕೈ. ಯಾಕೆ ನನ್ನ ಮಗನ ಬಂದದ್ದಲ್ಲ ನಿನ್ನ ಜೊತೆಗೆಲ್ಲೇ? ಅವ ಎದ್ದು ಹೋಗಿಲ್ಲ ನೀ ಬದುಕಿಗೆ, ನೀನು ಒಬ್ಬಕ್ಕೆ ಮಕ್ಕ ಬಿಡು. ನಿನಗೆ ಏನೋ ಮಾತಾಡೋದೈತಿ ಅಂದೆ, ಒಂದು ಸ್ವಲ್ಪ ಖಬರ್ ಐತೆ ನಾನು ನೋಡಿ ನಿನಗೆ. ಅಜ್ಜಿ ಅವನಿದ್ರಿಗೇನು ಹೇಳಬೇಡ, ನೀ ಹೇಳ್ದಂಗೆಲ್ಲ ಕೇಳ್ತೇನೆ, ನೀ ಹೇಳಿದ್ದೆಲ್ಲ ಮಾಡ್ತೇನೆ ನಾನು. ಸರಿ ಹೋಗು, ಹೇಳೋದಿಲ್ಲ. ಯಾಕ್ರಿ ಅತ್ತಾರೆ, ಏನಾಯ್ತು? ಏನೋ ಹೇಳೋದೈತಿ ಅಂತಂದ್ರಲ್ಲಿ ಫೋನ್ಯಾಗ ಯಾವಾಗ ಜೋರು ಮಾಡ್ತಿದ್ದಿಲ್ಲ, ಯಾಕೆ ಮನೇಲಿಂದ ಭಾಳ ಜೋರು ಮಾಡಕತ್ತೀರಿ? ನನಗೆ ಹೌದಲ್ಲ ನಮ್ಮ ಅತ್ತೆಯವರು ಅನ್ನಂಗೆ ಆಗಕತ್ತೈತೆ. ಹಂಗೇನಿಲ್ಲವ, ನಾನೇನು ಅನ್ಬೇಕು ಅನ್ನೋದೇನಿಲ್ಲ. ಹಂಗ ಎದಕ್ಕೆ ಸಿಟ್ಟು ಬಂದಿತ್ತು ಅಂದೆ. ಅಂದಾಗ ಇಪ್ಪಟ್ಟು ಸಾಕಿ ಸಾಲಿ ಕಲ್ತದ್ದು ಪಲ್ಲವಿಗೆ ಮದುವೆ ಮಾಡಿಬಿಟ್ರಾತು ಅಂತ ಇಷ್ಟು ದಿನ ನಮ್ಮವ್ವ ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಅಕ್ಕಿಗೆ ಆತು, ದೊಡ್ಡಕ್ಕಿದು ಮದುವೆ ಆತು, ಎಲ್ಲ ಚಲೋತ್ನಂಗೆ ನಡ್ಕೊಂಬಂದೈತಿ. ಅದಕ್ಕೆ ನನಗೆ ಯಾಕೆ ಒಂಥರ ಹಗ್ಲೆಲ್ಲ ಆರಾಮಿಲ್ದಂಗೆ ಆಗ್ತೈತೆ. ಅದಕ್ಕೆ ಪಲ್ಲವಿಗೆ 1 ವಾರ ನೋಡಿ ಮದುವೆ ಮಾಡಿಬಿಡ್ರವ, ಸಾಕು ಸಾಲಿ ಪಾಲಿ ಅನ್ಕಂತ ಎದಕ್ಕೆ ಕುಂದಿರ್ತೀರಿ? ಅಲ್ರಿ ಅತ್ಯಾರ, ಈಗ ನಿಂತ ಕಾಲ ಮೇಲೆ ವರ ಅಂದ್ರೆ ಚಲೋ ಸಿಗ್ಬೇಕಲ್ರಿ. ಅಲ್ಲಿ ತನಕ ಮನೆ ಇಟ್ಕೊಂಡು ಕುಂದ್ರೋದ್ರೆ ಏನೈತೆಕಿನ ಸುಮ್ಮನೆ ಅದು ಇದು ಟೈಮ್ ಪಾಸ್ ಮಾಡ್ಕೊಂತ ಫೋನ್ ನೋಡ್ಕೊಂತ ಟಿವಿ ನೋಡ್ಕೊಂತ ಹೊತ್ತುಗಳೈತಾಳ. ಅದ್ರ ಬದಲಿ ಕಾಲೇಜಿಗೆ ಹೋಗ್ಲಿ ಬಿಡ್ರಿ, ಕಾಲೇಜ್ ಹೋಗ್ಕೊಂತಿದ್ದಾಗ ನೋಡೋಣಂತ, ಬಿಡಿಸಿ ಮನೆಗೆ ಇಟ್ಕೊಳತ್ತೇನೈತಿ? ಅದು ಅಲ್ದಾಕಿ ಅಕ್ಕನಂಗೆ ನಾ ಗಡ ಮದುವೆಗಲ್ಲ, ಸಾಲಿ ಕಲಿತೀನಿ ನೌಕರಿ ಮಾಡ್ತೀನಿ ಅಂತ ಬೇರೆ ಹೇಳ್ತಾಳ. ಅಂತಾಕಿನ ನಾವು ತಗೊಂಡು ಹೋಗಿ ಮದುವೆ ಮಾಡಿದೆ ಅಂದ್ರೆ ನಾಳೆ ನಮಗೆ ತಲೆ ನಾಲ್ಗಿರ ಮಠ ಅಂತಾಳ ನೋಡು, ಸಾಲಿ ಕಲಿಸ್ಲಿಲ್ಲ ನೀವು ಅಂತೇಳಿ. ಇಲ್ಲಿ ತಗ ಆಕಿ ಜೊತೆ ನಾ ಎಲ್ಲ ಮಾತಾಡ್ತೀನಿ, ಹಂಗೆಲ್ಲ ಏನಾಗೋದಿಲ್ಲ. ನೀವು ವರ ನೋಡೋಕೆ ಚಲೋ ಮಾಡ್ರಿ ಗಂಡ ಹೆಂಡತಿ, ಹೇಳ್ತೇನೆ ಅವನಿಗೇನ. ಇವ ಏನು ಹೇಳೋದು ಬೇಡ ಕೇಳೋದು ಬೇಡ, ನನಗೆಲ್ಲ ಕೇಳ್ತು. ಬಾಗಿಲ್ದಾಗ ಬರೋದಕ್ಕೆ ನೀ ಅಂದು, ಅವಾಗ ನನ್ನ ಕಡೆಗೆ ರೊಕ್ಕ ಇದ್ದಿಲ್ಲವ, ಹಂಗಾಗಿ ನಾನು ಅಲಕ್ಷ್ಯ ಮಾಡ್ಕೊಂಡೆ ಈಕಿ ಸಾಲಿ ಕಲ್ಸೋದ. ಈಕಿ ಕಲಿತೀನಿ ಅಂತಾಳವ, ನಾನು ಮಾತ್ರ ಸಾಲಿ ಬಿಡಿಸಲ್ಲ, ಹೋಗಲ್ಲಕ್ಕ ಸುಮ್ಮನೆ. ಅದೇನಂತ ಏನು ಪುರ್ಸತ್ತಿಲ್ದಂಗೆ ಅದ ಮದುವೆ ಮಾಡೋ ಮಕ್ಕಳಡಿ 3 ವರ್ಷಕ್ಕಂತ ಅಡ್ಡಾಡ ಇದಾಕತಿ. ಬ್ಯಾಡ ಬಿಡು, ಇರಲಿ. ನಾ ಹೆಂಗೆ ಹೇಳಿ ಅಂತ ನಿಮಗೆ, ನಾ ಹೇಳೋದು ಅರ್ಥ ಮಾಡ್ಕೇರಿ. ಆಕಿಗೆ ಮದುವೆ ಮಾಡಿ ಕೈ ಬಿಡ್ರಿ, ನಾಳೆ ದಾರಿ ತಪ್ಪಿದ್ಲು ಅಂದ್ರೆ ನೋಡು, ಆಮೇಲೆ ಬೇಕಂದ್ರೆ ಸಿಗಂಗಿಲ್ಲ, ಅಯ್ಯ ಅಂದ್ರೆ ಬರಂಗಿಲ್ಲ, ಅಪ್ಪ ಅಂದ್ರೆ ಬರಂಗಿಲ್ಲ. ನಾ ಹೇಳೋದು ಅರ್ಥ ಮಾಡ್ಕೇರಿ, ಇಬ್ರು ಗಂಡ ಹೆಂಡತಿ. ಕೊಡ್ತೀವ, ಯಾರು ಬೇಡ ಅಂತಾರೆ? ನಿನ್ನ ಮಾತು ಮೀರಿ ಏನು ಮಾಡೋದೈತೇನು ಬೇ, ನಿನ್ನ ಆಸೆ ಹಂಗೆ ಆಗಲಿ. ಆಮೇಲೆ ಅದನ್ನು ಮಾಡಿದ್ರಾತು, ಇನ್ನೂ ಟೈಮ್ ಐತೆ ಅದಕ್ಕೆ. ಇದು ಕುಂಭಮೇಳದ್ದು 2ನೇ ತಾರೀಕೇನು 3ನೇ ತಾರೀಕಿಗೆ ಮುಗಿತೈತೆ ಅಂತ. ಅದು 144 ವರ್ಷಕ್ಕೆ ಒಮ್ಮೆ ಬರ್ತೈತೆ ಅಂತ. ನೀನು ನೋಡಿರ್ಬೇಕಲ್ಲ ಟಿ ವಿಯಾಗೆಲ್ಲ ನ್ಯೂಸ್. ಅದಕ್ಕೆ ಎಲ್ಲರೂ ಹೊಂಟವಿ. ಮತ್ತು ನಿನ್ನ ವಯಸ್ಸಾದಕ್ಕೆ ಪಾಪ ನಿನ್ನ ಬಿಟ್ಟು ಹೋಗಿ ಏನು ಮಾಡೋದು? ಅದು ಒಳ್ಳೆಯ ಕ್ಷೇತ್ರ ಅದು, ಅದಕ್ಕೆ ಪುಣ್ಯ ಬರ್ತೈತಿ. ಹೋಗಿ ಬರೋಣ ಬಾರ್ ಬೇವ.
ಎಲ್ಲರೂ ನಾಗಣ್ಣರು ಲಲಿತಕ್ಕರು ಉಣ್ಯಾಗ ಎಲ್ಲರೂ ಸೇರ್ಕೊಂಡ ಹೊಂಟಾರ. ಅದಕ್ಕೆ ಅದು ಎಷ್ಟು ಭಾಳ ವರ್ಷದಂತವ ಅದೇನ 12 ವರ್ಷಕ್ಕೊಮ್ಮೆ ಅಕ್ಕವಂತ ಬಿಡು. ಆದ್ರೆ ಈ ಸಲ ಬಂದಿರೋದು ಭಾಳ ಪುಣ್ಯ ಐತಿದು ಯೋಗ ಅಂತಂದು ಹೇಳಕತ್ತಾರೆ ಎಲ್ಲರೂ. ಹೇ ಹೋಗ, ನನಗೆ ಯಾ ಕುಂಭ ಬೇಡನ ಬೇಡ, ಯಾವ್ದು ಬೇಡ. ನನಗೆ ಮನೆ ಮಕ್ಕಳು ಮಕ್ಕಳು ಎಲ್ಲರೂ ಚಂದಾಗಿದ್ರೆ ಅಷ್ಟೇ ಸಾಕು. ನಾ ಎಲ್ಲಿ ಬರಂಗಿಲ್ಲ ನೋಡಿ ಮನೆ ಬಿಟ್ಟು. ನೀವು ಹೋಗೋದಿದ್ರು ಹೋಗ್ರಿ ಅತ್ತಾಗ. ರೀ ಅತ್ತೇರೇನ ಬರಂಗಿಲ್ಲ ಅಂತ ನಮ್ಗೆ 2 ಟಿಕೆಟ್ ಹೇಳ್ಬಿಡ್ರಿ. ಹಂಗೆ ಉಣ್ಣಾಕ ಪಣ್ಣಾಕ ಎಲ್ಲ ಮಾಡ್ಕೊಂತೀವಿ. ಎಲ್ಲರಿಗೆ ಒಟ್ಟು ಹೇಳ್ಬಿಟ್ರೆ ಫೋನ್ ಮಾಡಿ ಹೇಳ್ತೇನೆ ನಾನು. ರೊಟ್ಟಿ ಪಟ್ಟಿ ಮಾಡ್ಕೊಂಡ್ರ ಆತು. ಅಡಿಗೆ ಪಡಿಗೆ ಏನು ಮಾಡ್ಕೋಬೇಡ್ಲಿ, ಅಲ್ಲೆಲ್ಲ ಊಟದ್ದು ಭಾಳ ಚಲೋ ವ್ಯವಸ್ಥೆ ಐತೆ ಅಂತ. ನೀ ಏನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಏನು ಮಾಡ್ಕೋಬೇಡ. ಸುಮ್ಮನೆ ಒಯ್ದಿದ್ರೆ ಎಷ್ಟು ತಿನ್ನಕ್ಕಾಕತಿ, ಹೋಗಿ ಮುಟ್ಟಕ್ಕನ ಟೈಮ್ ಹಿಡಿತೈತಿ. ಸುಮ್ಮನೆ ಇಲ್ಲೇ ಅರ್ಧ ದಾರ್ಯಾಗ ಕೆಟ್ಟು ಹೋಕ್ಕವು ಪಲ್ಯ ಪಚಡಿ ಅಂತವೆಲ್ಲ ಏನು ಮಾಡಬೇಡ. ಹಂಗೆ ಹೋಗನ್ ನಡ್ರಿ ಎಲ್ಲಾರು. ಹಂಗೆ ಅಲ್ಲಿ ಮೊನಾಲಿಸ ಅದಾಳಂತಲಿ, ಆಕಿನ ಭೇಟಿಯಾಗಿ ಬಂದ್ರಾತು. ಏನು ಎಲ್ಲದ್ರಾಗೂ ಹಾಕಿದನಪ್ಪ ಫೋಟೋ. ಮೊನಾಲಿಸ ಯಾವ ನ್ಯೂಸರ್ ಹಚ್ಚು ಹಾಕಿದ ಬರ್ತೈತಿ. ಅದಕ್ಕೆ ನಾವು ಒಂದು ಬೆಟ್ಟರ್ ಆಗೋಣ ಆಕಿನ ಅಲ್ಲಿ ತನಕ ಹೋಗಿರ್ತೀವಿ ಅಂದ್ರೆ ಅಂತ. ಅದ ಅನ್ಕಂಡು ನಾನು ಅಲ್ಲಿದ್ದಾಗ ಇದಕ್ಕೆ ಹೋಗಿದ್ವಲ್ಲ, ಬರ್ರಿ ಹೋಗೋಣ ನಾವು ಅಂತಂದ್ರೆ ಒಲ್ಲೆ ಅನ್ನಕತ್ತಿದ್ರಿ. ಇಲ್ಲಿ ಮನೆ ಬರೋದ್ರಾಗ ನಾನು ಆತು ಕುಂಬಳಕ್ಕೆ ಹೋಗೋಣ ಅನ್ನಕತ್ತಿದ್ರಲ್ಲ, ಯಾಕೆ ಅನುಮಾನ ಬಂತು. ಹೋಲ್ ಬಿಡತ್ತ ಮತ್ತೇನ ಅಂತ ಸುಮ್ಮನೆ ಆಗಿದ್ದೆ. ಈಗ ನಿಮ್ಮ ಬಾಯಿಯಿಂದನ ಬಂತಲ್ಲ ಮೊನಾಲಿಸ ನೋಡಕ್ಕೆ ಹೋಗ್ಬೇಕನ್ನೋದು. ಆತ್ ತಗರಿ, ಯಾರ್ದಾರ ಹೆಸರು ಮೇಲೆ ಆಗಲಿ ಒಟ್ಟು ಕುಂಬಳ ನೋಡ್ತಾನಲ್ಲ ಅಷ್ಟ ಸಾಕು ನನಗೆ.